नमस्कार, मैं हूं आपके साथ सुहानी बहुगुना। आप देख रहे हैं पल्स 24 न्यूज। हुबली में सोनिया गांधी नगर निवासी कुमार बैठगेरी की हत्या हुबली के सुल्ला रोड स्थित इंद्रप्रस्थ लेआउट में कर दी गई, जिसके बाद आरोपी फरार हो गया। इस मामले में केशवपुर पुलिस स्टेशन में मामला दर्ज किया गया। हुबली नॉर्थ सब डिवीजन के एसीपी शिव प्रकाश नाइक और केशवपुर पुलिस स्टेशन के पुलिस निरीक्षक KS हट्टी की अगुवाई में एक विशेष टीम का गठन किया गया। टीम ने आरोपी गौस मोहम्मद नदाफ को गिरफ्तार किया। इसके साथ ही अपराध में इस्तेमाल किए गए 2 पहिया वाहन और मृतक से ली गई नकदी भी जब्त कर ली गई। पुलिस आयुक्त ने इस मामले की जांच में बेहतरीन प्रदर्शन के लिए पुलिस अधिकारियों और कर्मचारियों की सराहना की। ಹೊರವಲಯದಲ್ಲಿ ಒಂದು ಲೇಔಟ್ ಆ ಲೇಔಟ್ ಇನ್ನೂ ಆಕ್ಯುಪೈಡ್ ಆಗಿಲ್ಲ. ಖಾಲಿ ಲೇಔಟ್ ಅಲ್ಲಿ ಜಾಲಿ ಗಿಡಗಳ ಮಧ್ಯೆ ಒಂದು ಬಾಡಿ ಸಿಕ್ಕಿತ್ತು. ಆ ಬಾಡಿ ಇನಿಷಿಯಲಿ ಐಡೆಂಟಿಫೈ ಆಗಿರಲಿಲ್ಲ, ಮತ್ತೆ ಬಹಳ ಸ್ಪಷ್ಟವಾದ ಎಕ್ಸ್ಟರ್ನಲ್ ಇಂಜುರೀಸ್ ಯಾವುದು ಕಂಡು ಬಂದಿರಲಿಲ್ಲ. ಅದರ ಹಿನ್ನೆಲೆಯಲ್ಲಿ ಒಂದು ಅನುಮಾನಾಸ್ಪದ ಸಾವು ಅನ್ನುವಂಥ ಶೀರ್ಷಿಕೆಯಲ್ಲಿ ನಾವೊಂದು ಪ್ರಕರಣ ದಾಖಲು ಮಾಡ್ಕೊಂಡಿದ್ವಿ. ಅದಾದ ನಂತರ ಆ ವ್ಯಕ್ತಿಯನ್ನ ಐಡೆಂಟಿಫೈ ಮಾಡುವಂತ ಪ್ರಯತ್ನ ಮಾಡಿದ ಮೇಲೆ ಆ ವ್ಯಕ್ತಿ ಹೆಸರು ಕುಮಾರ್ ಅಂತಂದು 57 ವರ್ಷ. ಅವರು ಬಿಡ್ನಾಳ್ ಗ್ರಾಮಕ್ಕೆ ಸೇರಿದಂತವ್ರು. ಮತ್ತೆ ರೈಲ್ವೆ ಸ್ಟೇಷನ್ ಹತ್ತಿರದಲ್ಲಿ ಒಂದು ಈ ಚಪ್ಪಲಿ ಅಂಗಡಿ ಇಟ್ಕೊಂಡಿದ್ದಾರೆ ಅಂತ. ಚಪ್ಪಲಿ ಅಂದ್ರೆ ದೊಡ್ಡದಲ್ಲ, ಚಪ್ಪಲಿ ಶಾಪ್ ಅಲ್ಲ, ಒಂದು ಚಿಕ್ಕ ಅಂಗಡಿಯಲ್ಲಿ ಚಪ್ಪಲಿ ಹೊಲಿಯೋದು, ರಿಪೇರಿ ಮಾಡೋದು ಆ ಕೆಲಸ ಮಾಡ್ತಾ ಇದ್ರು ಅನ್ನೋಂಥದ್ದು ಕಂಡು ಬಂದಿದೆ. ಸೊ ಅದಾದ್ಮೇಲೆ ಆರೋಪಿ ಯಾರು ಅಂತ ನಾವು ಪತ್ತೆ ಮಾಡುವಂತ ಸಂದರ್ಭ, ಪ್ರಯತ್ನಗಳು ನಡೆದಂತ ಸಂದರ್ಭದಲ್ಲಿ CCTV ಫುಟೇಜಸ್ ಮತ್ತೆ ಬೇರೆ ಬೇರೆ ಎವಿಡೆನ್ಸ್ ಬೇಸಿಸ್ ಮೇಲೆ ಆ ವ್ಯಕ್ತಿದು ಐಡೆಂಟಿಟಿಯನ್ನ ತಗೊಂಡು ಹುಡ್ಕೊಂತ ಪ್ರಯತ್ನ ಮಾಡಿದಂತ ಸಂದರ್ಭದಲ್ಲಿ ಆ ವ್ಯಕ್ತಿ ಏನಿದ್ದಾನೆ ಅವನ ಹೆಸರು ಗೌಸ್ ಮೊಹಮ್ಮದ್ ಅಂತ. ಇವನ್ ಸುಮಾರು 40 ವರ್ಷ ವಯಸ್ಸು. ಇಲ್ಲಿ ದೇವಾಂಗಪೇಟೆಯಲ್ಲಿ ವಾಸ ಮಾಡ್ಕೊಂಡು ಇರ್ತಾನೆ. ಹಾಲಿ ಅವನು ಮೂಲ ಲೋಕೂರ್ ಗ್ರಾಮ, ಧಾರವಾಡ ಜಿಲ್ಲೆ, ಅಲ್ಲಿಗೆ ಸೇರಿದಂತವನು. ಇವನ್ ಯಾವ್ದೇ ಒಂದು ಈ ತರ ನಿರ್ದಿಷ್ಟ ಕೆಲಸ ಅಂತ ಮಾಡ್ತಿರಲ್ಲ, ಸಿಕ್ಕಿದ ಕೆಲಸ ಎಲ್ಲ ಮಾಡ್ಕೊಂಡು ಇರ್ತಾ ಇದ್ದ ಅನ್ನೋದು ಗಮನಕ್ಕೆ ಬಂದಿದೆ. ಆ ದಿನ ಮೃತನ ಹತ್ರ ಹೋಗ್ಬಿಟ್ಟು ಇವನ್ ಗಾಡಿಲಿ ಹತ್ತಿಸ್ಕೊಂಡು ಕೃತ್ಯ ನಡೆದ ಸ್ಥಳಕ್ಕೆ ಕರ್ಕೊಂಡು ಹೋಗಿದ್ದಾನೆ. ಆ ಸಂದರ್ಭದಲ್ಲಿ ಅವರಲ್ಲಿ ಸಾಕಷ್ಟು ಮಾತುಕತೆ, ಬೇರೆ ಬೇರೆ ಚಟುವಟಿಕೆ ನಡೆದಿದೆ. ಅದಾದ ನಂತರ ಹಣ ವಿಚಾರ ಬಂದಂತ ಸಂದರ್ಭದಲ್ಲಿ ಮೃತನ ಹತ್ರ ಇದ್ದಂತ 1,000 ರೂಪಾಯಿ ಅಷ್ಟು ಹಣ ಇವನು ಕಿತ್ಕೋತಾನೆ. ಆ ಕಿತ್ಕೊಂಡಂತ ಸಂದರ್ಭದಲ್ಲಿ ಸಂಘರ್ಷ ಆಗ್ಬಿಟ್ಟು ಅದು ಕೊಲೆಯಲ್ಲಿ ಅಂತ್ಯ ಆಗಿದೆ. ಅದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ, ಪ್ರೈಮರಿ ರಿಪೋರ್ಟ್ ಅಲ್ಲಿ ಅದು ಆಸ್ಫಿಕ್ಸಿಯೇಟ್ ಮಾಡ್ಬಿಟ್ಟು, ಅಂದ್ರೆ ಕತ್ತಿಗೆ ಮತ್ತೆ ಬಾಯಿಗೆ ಒತ್ಬಿಟ್ಟು ಉಸಿರು ನಿಲ್ಸೋದ್ರ ಮುಖಾಂತರ ಸಾವಾಗಿದೆ ಅನ್ನೋಂಥದ್ದು ಸದ್ಯಕ್ಕೆ ಕಂಡು ಬಂದಿದೆ. ಇನ್ನು ವಿವರವಾದಂತ ಪೋಸ್ಟ್ ಮಾರ್ಟಮ್ ವರದಿ ಬರಬೇಕಾಗಿದೆ. ದುಡ್ಡು 1,000ದಷ್ಟು ನಾವು ಆರೋಪಿ ಕಡೆಯಿಂದ ರಿಕವರಿ ಮಾಡಿದ್ವಿ. ಅದು ಮೃತನ ಕಡೆಯಿಂದ ತಗೊಂಡಿರುವಂತದ್ದು ಕಂಡು ಬಂದಿದೆ. ರೀಸನ್ ಅಂತಂದ್ರೆ ಅವರು ಸಾಕಷ್ಟು ಬಾರಿ ಭೇಟಿ ಮಾಡಿದ್ರು ಅನ್ನುವಂಥದ್ದು. ಆಗಾಗ ಒಬ್ರಿಗೊಬ್ರು ಕಾಂಟ್ಯಾಕ್ಟ್ ಮಾಡ್ಕೊಂಡು ಔಟ್ಸ್ಕರ್ಟ್ಸ್ ಗಳಿಗೆ ಹೋಗುವಂಥದ್ದು ಇತ್ತು ಅನ್ನುವಂಥದ್ದು. ಮತ್ತೆ ತನಿಖಾಧಿಕಾರಿಗಳು ಮೃತನ ಮೇಲೆ ಏನಾದ್ರೂ ಅಸಹಜ ಲೈಂಗಿಕ ಕ್ರಿಯೆ ನಡೆದಿದೆಯಾ ಅನ್ನುವಂಥದ್ರ ಬಗ್ಗೆ ವರದಿ ಕೊಡಿ ಅಂತ ಡಾಕ್ಟರ್ಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಅದ್ರ ಬಗ್ಗೆ ಪತ್ತೆ ಮಾಡಿ ಅನ್ನುವಂಥದ್ದು ಕೂಡ ತಮ್ಮ ಸಬ್ಮಿಷನ್ ಅಲ್ಲಿ ಕೊಟ್ಟಿದ್ದಾರೆ. ಆರೋಪಿ ಪ್ರಯತ್ನಿಸಿದ್ದೆ ಅಂತ ಹೇಳ್ತಾರೆ. ಅಂದ್ರೆ ಮೃತನ ಮೇಲೆ ಅಸಹಜ ಲೈಂಗಿಕ ಕ್ರಿಯೆಗೆ ಪ್ರಯತ್ನ ಮಾಡಿದೆ, ಅವನು ಅದನ್ನ ರೆಸಿಸ್ಟ್ ಮಾಡ್ದ. ಆಮೇಲೆ ಮತ್ತೆ ಹಣದ ವಿಷಯ ಬಂದಾಗ ನಂತರದಲ್ಲಿ ಕೊಲೆ ಆಯ್ತು ಅಂತಂದು ವಾಲಂಟರಿ ಸ್ಟೇಟ್ಮೆಂಟ್ ಅಲ್ಲಿ ಹೇಳಿದ್ದಾನೆ. ಅದು ಪೂರಕವಾದ ಎವಿಡೆನ್ಸ್ ಏನು ನಮಗೆ ಮೆಡಿಕಲ್ ಎವಿಡೆನ್ಸ್ ಇರುತ್ತೆ ಅನ್ನೋಂಥದ್ದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಮೀಟಿಂಗ್. अच्छा, तमाम खबरों के लिए देखते रहें पल्स 24 न्यूज।